ವೆಲ್ಕಮ್ ಟು MGC ರಾಕೇಶ್ ಯೂಟ್ಯೂಬ್. ಹಾಯ್ ನಮಸ್ಕಾರ. ಮತ್ತೆ ಹೇಗಿದ್ರಿ ಮರೆಯಲ್ಲ? ನಾವೀಗ ಶಾಸ್ತಾನ ಕೋಡಿತಲೆ ಹತ್ರ ಇರ್ತಿ. ಇವತ್ತು ಕೋಡಿತಲೆ 4 ಪದ ಹೈಗುಳಿ ಮತ್ತು ಕೋಳೆರಾಯ ದೇವಸ್ಥಾನದಲ್ಲಿ ಇವತ್ತಿತ್ತಲ್ಲ ವಾರ್ಷಿಕ ಜಾತ್ರೆ ಮತ್ತು ಗೆಂಡ ಮಹೋತ್ಸವ ಎಲ್ಲ ಇತ್ತೆ. ಈ ಗೆಂಡ ಉತ್ಸವ ಕಾಮಂತ ಬಂದಿತ್ತು ಕಾಣಿ. ಈಗ ರಾತ್ರಿ 9 ಗಂಟೆ ಆಯಿತು. ಮತ್ತು ಈ ಗೆಂಡ ಶುರುಪ್ ಸ್ವಲ್ಪ ಲೇಟ್ ಆಗುತ್ತೆ. ರಾತ್ರಿ ಒಂದು 10:30 11 ಗಂಟೆ ಆಗ್ತಂಬ್ರೆ. ನಾವೀಗ ಫಸ್ಟಿಗೆ ಇತ್ತಲ್ಲ ಈಗ ದೇವಸ್ಥಾನ ಒಳಗೆ ದೇವ್ರ ದರ್ಶನ ಎಲ್ಲ ಮಾಡ್ಕ, ಆಮೇಲೆ ಅನ್ನಪ್ರಸಾದ ಸ್ವೀಕರಣೆ ಎಲ್ಲ ಮಾಡೋಕ್ಕಿತ್ತು. ಆಮೇಲೆ ಮತ್ತೆ ಜಾತ್ರೆ ವಿಶೇಷ ಎಂತಿತ್ತಲ್ಲ ಕಾಮ ಮತ್ತು ಈ ವಿಡಿಯೋ ಇತ್ತಲ್ಲ ಯಾರು ಸ್ಕಿಪ್ ಮಾಡಿ ಕಾಣ್ಬಿಡೇಕ, ಲಾಸ್ಟರಿಗೆ ಕಾಣಿ ಎಲ್ಲರೂ. ಮತ್ತು ಎಲ್ಲ ದಯವಿಟ್ಟು ನೆನ್ಪು ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಮತ್ತು ಇದಿತ್ತಲ್ಲ ಈ ಕೋಳೆರಾಯ ದೇವಸ್ಥಾನ ಮತ್ತು 4 ಪದ ಹೈಗಳು ದೇವಸ್ಥಾನ ಇತ್ತಲ್ಲ, ಬಹಳ ಪ್ರಸಿದ್ಧವಾದ ದೇವಸ್ಥಾನವೇ. ತುಂಬ ಜನ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದಿದ್ರು ಮಾರ್ರೆ. ಫುಲ್ ಅಂದ್ರೆ ಅಷ್ಟು ಜನ ರಶ್ ಇದ್ರು ಕಾಣಿ. ಮತ್ತು ಇದೆಲ್ಲ ಆದಮೇಲೆ ಮತ್ತು ಕೋಲ ಎಲ್ಲ ಇತ್ತು. ಬೆಳಗ್ಗರಿ ಬೇರೆ ಬೇರೆ ರೀತಿಗೆ ಪ್ರೋಗ್ರಾಮ್ ಎಲ್ಲ ಇತ್ತು ಕಾಣಿ. ಬನ್ನಿ ಹಂಗೆ ನಾವು ಈಗ ದೇವ್ರ ದರ್ಶನ ಮಾಡ್ಬೇಕಂದ್ರೆ ಶ್ರೀದೇವರ ಹಣ್ಣುಕಾಯಿ ಕೂಡ ದೇವಸ್ಥಾನದಲ್ಲಿ ದೊರೆಯುತ್ತದೆ. ಭಕ್ತಾದಿಗಳು ಸೇವಾ ಕೌಂಟರ್ಗೆ ಬಂದು ರಸೀದಿಯನ್ನು ಪಡೆದುಕೊಂಡು ದೇವಸ್ಥಾನದ ಒಳಗಡೆ ಹೋಗಿ ಶ್ರೀದೇವರ ದರ್ಶನ ಪಡೆದು ಹೊರಗಡೆ ಎಡಭಾಗದಲ್ಲಿ ರಸೀದಿಯನ್ನು ನೀಡಿ ಹಣ್ಣುಕಾಯಿಯನ್ನು ಪಡೆದುಕೊಳ್ಳತಕ್ಕದ್ದು. ದೇವಸ್ಥಾನದಲ್ಲಿ ದೊರೆಯುತ್ತದೆ. ಹಣ್ಣುಕಾಯಿ ದೇವಸ್ಥಾನದಲ್ಲಿ ದೊರೆಯುತ್ತದೆ. ಭಕ್ತಾದಿಗಳು ಸೇವಾ ಕೌಂಟರ್ಗೆ ಬಂದು ರಸೀದಿಯನ್ನ ಪಡ್ಕೊಳ್ಬೇಕು. ಹಂಗೆ 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 ಶ್ರೀದೇವರ ಛಾಯಾಚಿತ್ರ ಕೂಡ ಸೇವಾ ಕೌಂಟರ್ನಲ್ಲಿ ದೊರೆಯುತ್ತದೆ. ತಾವುಗಳ ಹಣ್ಣುಕಾಯಿಗಳನ್ನು ಇಲ್ಲಿಯೇ ಪಡೆದುಕೊಳ್ಳಬಹುದು. ಶ್ರೀದೇವರ ಸಾನ್ನಿಧ್ಯದಲ್ಲಿ ಈ ರಾತ್ರಿ ನಡೆಯುತ್ತಿರುವ ಅನ್ನದಾನ ಸೇವಾಕರ್ತರು ಶ್ರೀಯುತ ಶೇಷಾಸಾದ ಹಾಗೂ ಸಹೋದರರು ಕುಂದಾಪುರ. Thank you.
ಒಳ್ಳೆಯದು. Hehehe